ಶ್ರೀಮದ್ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಸಾಗರದಂಟು ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಭಗವತ್ಪಾದಂಗಳವರ ಅಡಿದಾವರಗಳಿಗೆ ಕೂಡ ದೈರ್ಘ್ಯ ದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಶ್ರೀಮಠದ ಒಡೆಯರು ಆತ್ಮೀಯರಾದ ಮುಡುಗುಳು ಹಾಗೂ ಕಡ್ಕೋಳ ಮಠದ ಪರಮ ಪೂಜ್ಯರಾಗಿರುವ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರ ಪವಿತ್ರ ಪಾದಕ್ಕೂ ಕೂಡ ಹಣೆ ಮಳೆದು ಆತ್ಮೀಯರಾದ ಶಾಪೂರ್ ಕುಂಬಾರಗೇರಿ ಹಿರೇಮಠದ ಪರಮ ಪೂಜ್ಯರಲ್ಲಿಯೂ ಲಕ್ಷಂಪುರದ ಪರಮ ಪೂಜ್ಯರಲ್ಲಿಯೂ ಕಡೇಚೂರದ ಪರಮ ಪೂಜ್ಯರಲ್ಲಿಯೂ ನಾವರಿಗಿಯ ಪರಮ ಪೂಜ್ಯರಲ್ಲಿಯೂ ಹಾಗೂ ಶಿವಲಿಂಗ ಶರಣರಲ್ಲಿಯೂ ಹಾಗೂ ಶ್ರೀ ವೇದಮೂರ್ತಿ ರಾಮಲಿಂಗೇಶ್ವರ ಸ್ವಾಮಿಗಳೇ ಹಾಗೂ ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ಅವರಿವರೆನ್ನದೇ ಅತಿಥಿ ಅಭ್ಯಾಗತರೇ ಪೂಜ್ಯರೇ ನಿಮ್ಮೆಲ್ಲರ ಅಂತಃಕರಣದಲ್ಲಿರುವ ಆ ಚೈತನ್ಯ ಪರಮಾತ್ಮನಿಗೂ ಕೂಡ ನಮನಗಳನ್ನು ಸಮರ್ಪಿಸಿ ತಾವೆಲ್ಲರೂ ಕೂಡ ಗುಡ್ಡಾಪುರದ ದಾನವನ ಪುರಾಣವನ್ನ ಬಹಳ ಸುಂದರವಾಗಿ ಆಲಿಸಿದವರಾಗಿದ್ದೀರಿ. ಮಹಾಸನ್ನಿಧಿಯವರು ಎಲ್ಲಿಂದ ಅಂತ ಕೇಳಿದ್ರೆ ಉತ್ತರ ಪ್ರದೇಶದಿಂದ ನಮ್ಮ ಮುಡುಗುಳಕ್ಕೆ ಬರಬೇಕಾದ್ರೆ ಎಂಥ ಪುಣ್ಯವನ್ನ ಮಾಡಿದಂತ ಕೇಳಿದ್ರೆ ಆ ಕಾಶಿ ವಿಶ್ವನಾಥನೇ ನಮ್ಮ ಮುಡುಗುಳ ಗ್ರಾಮಕ್ಕೆ ಬಂದಂಗ ಇವತ್ತು ಅಷ್ಟು ಚೈತನ್ಯ ತುಂಬಿದೆ ನಮಗೆಲ್ಲ. ಇವತ್ತು ಈ ಬಿಸಿಲಿನ ಪ್ರಖರತೆಯಲ್ಲಿ ಆ ಬಿಸಿಲನ್ನ ಗೊತ್ತಾಗದೆ ಹಾಗೆ ಕೂಡ ಗುರು ಭಕ್ತಿಯನ್ನ ಮಾಡುವಂತ ಭಕ್ತರು ಎಲ್ಲಾದರೂ ಈ ಭಾಗದಲ್ಲಿ ಕಾಣಬೇಕಾಗಿತ್ತು ಅಂತ ಕೇಳಿದ್ರೆ ಅದು ಮುಳುಗುಳ ಗ್ರಾಮಕ್ಕೆ ಬರಬೇಕು, ಆ ಜಾತ್ರೆ ನೋಡ್ಬೇಕು. ಎಲ್ಲಾ ಊರೊಳಗ ಒಂದೊಂದು ವರ್ಷ ಅಲ್ಲ, ಎರಡೆರಡು ವರ್ಷ ಅಲ್ಲ, 10 ವರ್ಷ ಪುರಾಣ ಆಗಿ ಬಂದಾಗಿದ್ದು ಉಂಟು. ಆದ್ರೆ ಮುಳುಗುಳದ ಭಕ್ತರು ಹೇಗಿದ್ದೀರಿ ಅಂತ ಕೇಳಿದ್ರ ಯಪ್ಪ ನಮಗ್ ಹಾಗ ತುರಾಯಿ ಬೇಕಾಗಿಲ್ಲ, ಏನಿದ್ರು ಕೂಡ ಮಡಿವಾಳಪ್ಪನ ಆಶೀರ್ವಾದ ಗುರುಗಳ ಆಶೀರ್ವಾದ ಇದ್ರೆ ಸಾಕು, ನನ್ನ ಮನೆತನ ಉದ್ಧಾರ ಆಗುವಂತ ಭಕ್ತರು ಇಲ್ಲಿದ್ರೆ ಮೂಲಕ ಯಾವದ್ರಿ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 30 ವರ್ಷ ಕೂಡ ದಾಸೋಹ ಮಾಡಿದವರಿದ್ದೀರಿ, 30 ವರ್ಷ ಸಾಮೂಹಿಕ ವಿವಾಹ ಮಾಡಿದವರಿದ್ದೀರಿ. 1 2 ಯಪ್ಪ ಯಾರೂ ಬೇಕಾಗಿಲ್ಲ. ಈ ಜಾತ್ರೆ ಅನ್ನುವಂಥದ್ದು ನನ್ನ ಮನೆಯಿಂದಲ್ಲ, ನೀ ಕೊಟ್ಟಿರ್ತಕ್ಕಂಥ ಆಶೀರ್ವಾದದಿಂದ ನಾ ಇರೋ ತನ ಕೂಡ ನಡೆಸ್ಕೊಂಡು ಹೋಗುವಂತ ಭಕ್ತರು ಒಳಗೆ ಇದ್ದೀರಂತ ಇಂಥ ಕೆಲಸ ನಡೆಯಕರ್ತಾವ. 1 2 ನಿರಂತರವಾಗಿ ನಡ್ಕೊಂಡು ಬರಬೇಕಲ್ಲ, 1 ಅಲ್ಲ 2 ಅಲ್ಲ. ಆ ಗುರು ಮಾರ್ಗದರ್ಶನದಲ್ಲಿ ಕಡ್ಕೋಳ ಪೂಜ್ಯರ ಮಾರ್ಗದರ್ಶನದಲ್ಲಿ 1 2 ಅಂತ ಅನ್ನುವಂಥದ್ದಿಲ್ಲ. ಹೇಗಂತ ಕೇಳಿದ್ರ ಕೆಲವೊಂದು ಕರ್ತೃತ್ವ ಶಕ್ತಿ ಏನದಲ್ಲ ಅದು ಬಹಳ ಉಳಿಸ್ಕೊಂಡು ಬರ್ತದೆ. ಯಾರೇನು ಮಾಡೋರು ನಿಲ್ಲಕ್ಕಾಗಂಗಿಲ್ಲ. ಏನಿದ್ರು ಕೂಡ ಆ ಮಹಾಜ್ಞಾನಿ ಕಡ್ಕೋಳ ಮಡಿವಾಳೇಶ್ವರರು ಈ ಸಗರ ನಾಡಿನೊಳಗ ಒಂದು ಜ್ಞಾನವನ್ನ ಕೊಟ್ಟಿರ್ತಕ್ಕಂಥ ನಿಧಿ. ಮೊದಲು ಆಶೀರ್ವಾದ, ಮೊದಲು ನಾಟಕ ಮಾಡಿದಂತ ಭಕ್ತರು ಎಲ್ಲಿ ಆದ್ರೆ ಮುಳುಗುಳ ಭಕ್ತರು ಅಂತ ಹೇಳ್ಬೇಕಾಗತ್ತೆ ನಾವೆಲ್ಲರೂ. ಅಂತ ಸದ್ಭಕ್ತರು ಇರುವುದರಿಂದ ಮಹಾಪೂಜ್ಯರ ಆಶೀರ್ವಾದ ನೀವೆಲ್ಲರೂ ಕೂಡ ಉತ್ಸವವನ್ನ ಬರುವ ಸಂದರ್ಭದಲ್ಲಿ ನಾನು ನೋಡ್ತಾ ಇದ್ದೆ. ಎಲ್ಲಿ ಜನ, ಎಲ್ಲಿ ಮನ, ಎಲ್ಲಿ ಭಕ್ತರು ಹೇಗಂತ ಕೇಳಿದ್ರೆ ಎಲ್ಲಾ ಭಕ್ತರಿಗೆ ಇಟ್ಟಿಟ್ಟು ಹುಡುಗರು ಸಹಿತ ಕೂಡ ಕುಂಭ ಹೊತ್ಕೊಂಡು ಊರು ತುಂಬ ಬರಬೇಕಾದ ನನಗೆ ಅಂತಿತ್ತು, ಚೂರೆಲ್ಲ ಕತ್ತಿತ್ತು. ಯಾಕಂತ ಕೇಳಿದ್ರೆ ಈ ಬಿಸಿಲಿನ ಪ್ರಗತಿಯ ತಾಪಮಾನ ಹೆಚ್ಚಿತ್ತು. ಅವು ಸೀರೆ ಉಟ್ಕೊಂಡು ಬರ್ಬೇಕಾದ್ರೆ ನೋಡಿ ಇಟ್ಟಿಟ್ಟೆ ಅದಾವ, ಕುಂಭ ತಲೆ ಮೇಲೆ ಇಟ್ಕೊಂಡವ. ಎಂತ ಭಕ್ತಿ ಅಂತ ಕೇಳಿದ್ರೆ ಎಲ್ಲರೂ ಕೂಡ ದೊಡ್ಡವರು ಬಾಜು ಅದರ, ಆದ್ರೆ ಮಕ್ಕಳ ತಲೆ ಮೇಲೆ ಹೊರಗಿರ್ತಕ್ಕಂಥ ಬಾಲ ಮುಡ್ತಾ ಇದ್ದರು ಬಹಳ ವೈಭವದಿಂದ ಕಾಣುವಂತ ಸೌಭಾಗ್ಯ ನಮ್ಮ ಮುಡುಗುಳೊಳಗೆ ಕಾಣುವಂತ ಆಗಿದೆ. ಅಂತ ಭಕ್ತರು ನೀವೆಲ್ಲರೂ ಕೂಡ ಮಹಾಸನ್ನಿಧಿಯವರು ಬಂದಾಗ ನಮ್ಮೊಳಗೆ ಆಶೀರ್ವಾದ ಪಡೆದುಕೊಳ್ಳುವಂತ ಶಕ್ತಿ ನಾವೆಲ್ಲರೂ ಪಡ್ಕೋಬೇಕಾಗತ್ತ. ಮನ ತುಂಬಿ ಅವರು ಬಂದು ಆಶೀರ್ವಾದ ಮಾಡಿದ್ರೆ ನಮ್ಮ ಗ್ರಾಮಕ್ಕ ಉತ್ತರೋತ್ತರವಾಗಿ ಇನ್ನು ಎಲ್ಲಿ ಕೂಡ ಕೆಲವೊಂದು ಗ್ರಾಮಗಳಲ್ಲಿ ಕುಡಿಯಕ್ಕೆ ನೀರು ಸಿಗಲಾಗ್ಯಾವ. ಅಲ್ಲಿ ಏನಾದ್ರೂ ಕೂಡ ಹೇಗೆ ನಡೀತದೆ ಅಂತ ಕೇಳಿದ್ರೆ ಈ ಮುಳುಗುಳೊಳಗ ಕುಡಿಯಕ್ಕ ನೀರಿಗೂ ಕಡಿಮೆ ಇಲ್ಲ, ಹೊಟ್ಟಿಗೆ ಅನ್ನನೂ ಕಡಿಮೆ ಇಲ್ಲ, ಭಕ್ತಿ ಮಾಡುವಂತ ಭಕ್ತಿಗೂ ಕೂಡ ಕಡಿಮೆ ಇಲ್ಲ. ಅದು ಮುಳುಗುಳ ಭಕ್ತರು ಇದ್ದಿಗೆ ಇಂಥ ಕೆಲಸ ನಡೆಯಕತ್ತವ. ಅಂತ ಸದ್ಗುರುನಾಥನ ಆಶೀರ್ವಾದ ಸದಾವಕಾಲ ಮಹಾ ಜಗದ್ಗುರು ಆಶೀರ್ವಾದ ನಮ್ಮ ಗ್ರಾಮಕ್ಕ ಯಪ್ಪ ಯಾವುದು ಬೇಕಾಗಿಲ್ಲ. ನಮಗ ಭೇದ ಭಾವ ಅನ್ನೋದು ಬೇಕಾಗಿಲ್ಲ. ನಮ್ಮ ಪಾಪ ಎದರಿಂದ ದೂರ ಆಗ್ತದೆ ಅಂತ ಕೇಳಿದ್ರ ನಾವು ಬಂದ ಭಕ್ತರಿಗೆ ಒಂದು ತೂತ ಅನ್ನವನ್ನ ಹಾಕ್ತೀವಿ, ಕೇಳಿದವನಿಗೆ ಕೂಡ ಒಂದು ತೂತ ಏನಾದ್ರೂ ಕೂಡ ನನ್ನಲ್ಲಿ ಇರ್ತಕ್ಕಂಥ ದಾನ ಮಾಡುವಂತ ಗುಣ ಇರುವುದರಿಂದ ಈ ಊರೊಳಗ ಪಾಪ ಅನ್ನೋದೇ ಇಲ್ಲ ಅಂತ ಗುರುಗಳ ಆಶೀರ್ವಾದ ಮಾಡ್ಯಾರ ನಿಮಗೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಸದ್ಗುರುನ ಆಶೀರ್ವಾದ ನಮ್ಮ ನಿಮ್ಮೆಲ್ಲರೂ ಕೂಡ ನೀನೆ ಅಂತ ಹೇಳುತ್ತಾ ನೆನ್ನೆಯ ಮಾತು ನಾನು ಹೇಳ್ತೇನೆ. ಶಿವಾಂಭುಯ.